ಅದೇ ಕೆಲಸನೇ ತುಂಬ ನಿಷ್ಠೆಯಿಂದ ಮಾಡಿ, ತುಂಬ ಆ ಕೆಲಸನ ತುಂಬ ಪ್ರೀತಿಯಿಂದ ಗೌರವ ಕೊಟ್ಟು ಮಾಡಿ. ಸೊ ಆ ಕೆಲಸ ನಿಮ್ಮನ್ನೆಲ್ಲೋ ಕರ್ಕೊಂಡೋಗ್ಬಿಡುತ್ತೆ. ಸೊ ಅದು ನನ್ನ ಜೀವನದಲ್ಲಿ ಆಗಿದೆ. ಸೊ ನಾನು ಮಾಡೋ ಕೆಲಸ ಹೇಳೋದಲ್ಲ ನಿಮಗೆ, ನಾನೊಬ್ಬ ಕ್ಷೌರಿಕ, ನಾನೊಂದು ಸಲೂನಲ್ಲಿ ಕೆಲಸ ಮಾಡೋದು. ನಾನು ತುಂಬ ಗೌರವಿಸ್ತೀನಿ ಆ ಕೆಲಸನ. ಗೌರವದಿಂದ ಕೆಲಸ ಮಾಡಿರೋದಕ್ಕೆ ಇವತ್ತು ನಾನು ಈ ಥರ ಗಾಡಿ ತೊಗೊಂಡಿದ್ದೀನಿ, ಈ ಥರ ಕ್ಯಾಮ್ರಾಗಳು ತೊಗೊಂಡಿದ್ದೀನಿ. ಇವತ್ತು ನಾನು ಅಂದ್ಕೊಂಡಿರೋ ಜಾಗದ ಕಡೆ ನಾನು ಅಂದ್ಕೊಂಡಿರೋ ಸಕ್ಸಸ್ನ ನಾನು ಕಂಡಿದ್ದೀನಿ. ಸೊ ನಮ್ಮ ಕೆಲಸ ಅಂತ ಅಲ್ಲ, ಯಾವ ಕೆಲಸ ಆದರೂ ಸರಿನೇ, ನೀವು ಮಾಡೋ ಕೆಲಸದಲ್ಲಿ ಗೌರವ ಕೊಟ್ಟು ಪ್ರೀತಿಯಿಂದ ಮಾಡಿ, ಇಷ್ಟಪಟ್ಟು ಮಾಡಿ. ಸೊ ಅದು ನಿಮಗೆ ಪ್ರತಿಫಲ ಕೊಟ್ಟೇ ಕೊಡುತ್ತೆ. ತುಂಬ ಲೇಟ್ ಆಗ್ಬೋದು, ಸೊ ಒಂದಲ್ಲ ಒಂದಿನ ನಿಮಗೆ ಅದು ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಇದಕ್ಕಿಂತ ಏನು ಬೇಕು ಸ್ನೇಹಿತರೆ? ಒಬ್ಬ ಮಿಡಲ್ ಕ್ಲಾಸ್ ಹುಡುಗನಿಗೆ ಅಂದ್ಕೊಂಡ್ರು ಅದನ್ನ ಸಾಧನೆ ಮಾಡಿದ್ದಾನೆ, ಏನೂ ಇಲ್ದಿರೋ ಇಲ್ಲಿವರೆಗೂ ಬಂದಿದ್ದಾನೆ ಅನ್ನೋದು ತುಂಬ ನನ್ನ ವೈಯಕ್ತಿಕವಾಗಿ ತುಂಬ ಖುಷಿಯಾಗುತ್ತೆ ನನಗೆ. ನೋಡೋಣ ಮುಂದಿನ ದಿನಗಳಲ್ಲಿ ಇದೇ ರೀತಿ ಬೆಳವಣಿಗೆ ಆದರೆ ಚೆನ್ನಾಗಿದ್ದರೆ, ಯೂಟ್ಯೂಬಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಮುಂದೆ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇದೇ ರೀತಿ ಸಪೋರ್ಟ್ ಸಿಕ್ಕಿ ನನಗೆ ಮುಂದುವರೆದ್ರೆ, ಸೊ ತುಂಬ ದೊಡ್ಡ ರೈಡ್ಗಳು ಮಾಡ್ತೀನಿ ಅಂತ ಹೇಳ್ಬೋದು, ಅಂತ ಹೇಳ್ತೀನಿ. ತುಂಬ ದೊಡ್ಡ ರೈಡ್ಗಳನ್ನ ಮಾಡ್ತೀನಿ. ತುಂಬ ಖುಷಿ ಆಗ್ತಿದೆ ಸ್ನೇಹಿತರೆ. ನನ್ನ ಲೈಫಲ್ಲಿ ಈ ಥರ ದಿನಗಳಿಗೋಸ್ಕರ ಎಷ್ಟೋ ದಿನಗಳನ್ನ ಕಣ್ಣು ಬಿಟ್ಟು ಹಾರ್ಡ್ ವರ್ಕ್ ಮಾಡಿದ್ದೀನಿ ಈ ದಿನಕ್ಕೋಸ್ಕರ, ಈ ಗಾಡಿ ಮೇಲೆ ಕೂತ್ಕೊಂಡು ಬ್ಲಾಗ್ ಮಾಡೋದು. ಸೊ ಮುಂಚೆನೂ ಮಾಡ್ತಾಯಿದ್ದೆ. ಸೊ ಅಷ್ಟು ನನಗೆ ಕಂಫರ್ಟ್ ಇರಲಿಲ್ಲ. ಗಾಡಿ ಇತ್ತು, ಎಲ್ಲ ಇತ್ತು, ಬಟ್ ಮನೆ ಜವಾಬ್ದಾರಿ, ಪರ್ಸ್ನಲ್ ಪ್ರಾಬ್ಲಮ್ಸಿಂದ ನನಗೆ ಅದು ಆಗ್ತಾ ಇರಲಿಲ್ಲ. ಇವಾಗ ಪರವಾಗಿಲ್ಲ ಸ್ನೇಹಿತರೆ, ನಾನು ಅಂದ್ಕೊಂಡ್ರೆ ಸಾಧನೆ ಮಾಡಿದ್ದೀನಿ ಅಂತ ನನಗೆ 10% ಸೋಷಿಯಲ್ ಮೀಡಿಯಾದಲ್ಲೇನು ಸಾಧನೆ ಮಾಡಿಲ್ಲ ನಾನು. ನನ್ನ ಲೈಫಲ್ಲಿ ನಾನು ಈ ಒಂದು ಗಾಡಿ ತೊಗೊಬೇಕು ಅಂದರೆ ಎಷ್ಟು ಕಷ್ಟ ಇದೆ, ಮಿಡಲ್ ಕ್ಲಾಸ್ ಒಬ್ಬ ಹುಡುಗನಿಗೆ ಗೊತ್ತಿರುತ್ತೆ ಕಷ್ಟ ಏನಂತ. ಅದರಲ್ಲೂ ನಾನು ಒಬ್ಬ ಫ್ಯಾಮಿಲಿ ಮ್ಯಾನು, ನನಗೂ ಮದುವೆ ಆಗಿದೆ, ಮಕ್ಕಳಿದ್ದಾರೆ, ತಂದೆ ತಾಯಿ ಇದ್ದಾರೆ, ಮನೇಲಿ ಒಬ್ಬನೇ ದುಡಿಯೋದು. ಸೊ ಇಷ್ಟೆಲ್ಲ ಕಷ್ಟ ಇದ್ರೂ ನಾನು ಇದೆಲ್ಲ ಸಾಧನೆ ಮಾಡಿದ್ದೀನಿ. ನನ್ನ ಲೈಫಲ್ಲಿ ನಾನು ಏನೋ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡಿದ್ದೀನಿ ಅನ್ನೋ ಒಂದು ಫೀಲಿದ್ದೀನಿ. ಸೊ ಕ್ಷೌರಿಕನ ಕತೆ ತುಂಬ ಮುಂದೆ, ಏನು ಮಾಡೋಕ್ಕಾಗಲ್ಲ. ಯಾರೇ ಅಷ್ಟೇ ಆಗಲಿ, ನಾವು ಬಡವರು ಅಂತ ಕುತ್ಕೊಂಬೇಡಿ ಸ್ನೇಹಿತರೆ. ಬಡವರು ಅಂತ ಇದ್ದರೆ ನಾವು ಬಡವರಾಗೇ ಇರ್ತೀವಿ. ಒಂದು ಪಣ ತೊಟ್ಕೊಳ್ಳಿ. ನಾನು ಎಲ್ಲೋ ಓದಿದ್ದೆ, ಅಟ್ಲೀಸ್ಟ್ ಎಲ್ಲೋ ಓದಿದ್ದೆ ಅಂದ್ಕೊತೀನಿ, ಯಾವುದೋ ಕಾರ್ ಮೇಲೋ ಇಲ್ಲ ಯಾವುದೋ ರೀಲ್ಸಲ್ಲೋ ಎಲ್ಲೋ ಓದಿದ್ದೆ ಅದನ್ನು. ಸೊ ಆ ಲೈನ್ನ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡೆ. ಇವತ್ತೇನು ನಾನು ತುಂಬ ಮೇಲೆ ಹೋಗಿದ್ದೀನಿ ಅಂತ ಹೇಳೋದಿಲ್ಲ, ತುಂಬ ಕೆಳಗಡೆ ಇದ್ದೀನಿ ಅಂತ ಹೇಳೋದಿಲ್ಲ. ತುಂಬ ಕೆಳಗಡೆ ಇದ್ದವನು ಸ್ವಲ್ಪ ಸೆಂಟ್ರಿಗಾದರೂ ಬಂದಿದ್ದೀನಿ ಅಂತ ಒಂದು ಖುಷಿ ಇದೆ ನನಗೆ. ನಮ್ಮ ಮನೆ ಬಡತನ ನಮ್ಮಿಂದಾನೇ ಅಳಿಸಿ ಹೋಗಬೇಕು ಅನ್ನೋ ಒಂದು ಪದನ ನನ್ನ ಲೈಫಲ್ಲಿ ತುಂಬ ಆಳವಾಗಿ ತಗೊಂಡೆ. ಸೊ ಇವತ್ತು ಏನೋ ಒಂದು ಸಣ್ಣ ಪುಟ್ಟ ಮಟ್ಟಿಗೆ ನಾನು ನೆಮ್ಮದಿಯಾಗಿದ್ದೀನಿ, ಅಂದ್ಕೊಂಡಿದ್ದನ್ನು ತೊಗೊಂಡಿದ್ದೀನಿ. ಇದಕ್ಕಿಂತ ಏನೇನು ಬೇಕು ಸ್ನೇಹಿತರೆ? ಇದಕ್ಕೆಲ್ಲ ಕಾರಣ ನನ್ನ ಆರಾಧ್ಯ ದೈವ ಗುರು ರಾಘವೇಂದ್ರ ಸ್ವಾಮಿಗಳು. ನೀವೇನೇ ಹೇಳಿ ಸ್ನೇಹಿತರೆ, ರಾಘವೇಂದ್ರ ಸ್ವಾಮಿನ ನಂಬಿ ಅವ್ರನ್ನ ಆರಾಧನೆ ಮಾಡಿ, ಆ ರಾಯರು ನಿಮ್ಮನ್ನು ಕರ್ಕೊಂಡು ಎಲ್ಲೋ ದೂರ ಕರ್ಕೊಂಡು ಹೋಗ್ತಾರೆ. ಸೊ ರಾಯರ ಬಗ್ಗೆ ಇಷ್ಟು ಹೇಳ್ಬೋದು ನಾನು. ಅವ್ರ ಬಗ್ಗೆ ಮಾತಾಡೋದೇನಿಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ ರಾಯರು ಯಾವ ಥರ ಅಂತ. ನನ್ನ ಇಷ್ಟಕ್ಕೆ ನನ್ನ ಈ ಲೆವೆಲಿಗೆ ಬರಬೇಕು ಅಂದರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳೇ ನನಗೆ ಕಾರಣ. ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿ ಅಂತ ಹೇಳ್ತಾ ಇದ್ದೆ, ಮೈಯಲ್ಲೆಲ್ಲ ಜುಮ್ಮನ್ನುತ್ತೆ. ಸೊ ನಾನು ಫಸ್ಟ್ ರೈಡು ಮಂತ್ರಾಲಯಕ್ಕೆ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಫಸ್ಟ್ ಸರ್ವಿಸ್ ಆದಮೇಲೆ ಬೇಡ, ಒಂದು ಇರಲಿ, ನಮ್ಮ ತೋಟದಕ್ಕೆ ಹೋಗ್ಬಿಟ್ಟು ಬರೋಣ ಅನ್ನೋ ಒಂದು ಫೀಲಲ್ಲಿ ಬಂದೆ ಈ ಕಡೆ. ನೆಕ್ಸ್ಟ್ ವೀಕು ಮುಂದೆ ಮಂತ್ರಾಲಯ ಪ್ಲ್ಯಾನ್ ಮಾಡ್ತೀನಿ. ನಾಳೆ ಹೋಗ್ತೀನಿ, ಪರವಾಗಿಲ್ಲ, ಹೋಗುತ್ತೆ ಗಾಡಿ. ನೋಡಿ ಇವಾಗ ಹತ್ತತ್ರ ಒಂದು 100 ಕಿಲೋಮೀಟ್ರ್ ಬಂದಿದ್ದೀನಿ. ಸೊ ಯಾವುದೇ ಥರ ಪೇಯ್ನ್ ಇಲ್ಲ, ಉರಿ ಇಲ್ಲ, ನೋವಿಲ್ಲ, ಏನೂ ಇಲ್ಲ ಸ್ನೇಹಿತರೆ ನನ್ನ ಗಾಡಿ ಲಾಂಗಿಗೆ ಚೆನ್ನಾಗಿದೆ. ಇದು ಸುಮ್ಮನೆ ಆಫ್ ರೋಡ್ ಅಂತ ಇದು ಮಾಡ್ತಾರೆ. ಸೊ ಆಫ್ ರೋಡ್ಗಿಂತ ಚೆನ್ನಾಗಿದೆ, ಆಫ್ ರೋಡ್ಗೂ ಆಗುತ್ತೆ. ಸೊ ರೋಡಲ್ಲೂ ಚೆನ್ನಾಗಿದೆ ಇದು ಗಾಡಿ. ಮಿನಿಮಮ್ ಸ್ಪೀಡ್ 100 ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಸ್ಟಾಪ್ ಹೊಡಿಬೇಕು ಅಂತ 150 ಕಿಲೋಮೀಟರ್ಸು ಹೊಡಿತಾ ಇದ್ದೀನಿ ಸ್ನೇಹಿತರೆ. ಯಾರ ಲೈಫಲ್ಲಿ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರುತ್ತೆ, ಆರ್ಥಿಕವಾಗಿ, ಮಾನಸಿಕವಾಗಿ
ಸಾಮಾಜಿಕವಾಗಿ ಯಾರು ತೊಂದರೆ ಅನುಭವಿಸ್ತಾ ಇರ್ತೀರಾ. ಸೊ ಅವರೆಲ್ಲ ಅವ್ರಿಗೇನು ಬೇರೆ ನಿಮ್ಗೆ ಆಪ್ಷನ್ನೇ ಇಲ್ಲ. ಒಂದು ಸಲ ಲೈಫಲ್ಲಿ ಒಂದು ಸಲ ಹೋಗಿ ರಾಯರ ಹತ್ರ ಮೊರೆ ಬೀಳಿ, ರಾಯರನ್ನು ಆರಾಧನೆ ಮಾಡಿರಿ, ರಾಯರನ್ನು ಆರಾಧನೆ ಮಾಡಿ, ರಾಯರೇ ನೀವೇ ನಮಗೆಲ್ಲ ಅಂತ ಹೇಳಿ. ಸೊ ರಾಯರು ನಿಮ್ಮ ಮೇಲೆ ಕಣ್ಣು ಬಿಟ್ಟಾದರೆ ಸೊ ಸ್ನೇಹಿತರೆ, ಒಂದು ಏನು ಹೇಳೋಕ್ಕಾಗಲ್ಲ, ಅದು ನಿಮ್ಗೆ ಫುಲ್ ಮಿರಾಕಲ್ ಅನಿಸುತ್ತೆ. ಆ ದೈವ ಶಕ್ತಿಯ ಅದು ತುಂಬ ಮಿರಾಕಲ್ಲು. ನನ್ನ ಲೈಫಲ್ಲಿ ಆಗಿರೋ ಅನುಭವ ತುಂಬ ಇದೆ ಸ್ನೇಹಿತರೆ. ರಾಘವೇಂದ್ರ ಸ್ವಾಮಿಗಳದ್ದು ನನ್ನ ಹತ್ರದಿಂದ ನೋಡಿರೋರಿಗೆ ಗೊತ್ತು. ನನ್ನ ಪರಿಸ್ಥಿತಿ ಮತ್ತು ನನ್ನ ಬೆಳವಣಿಗೆ ಎಲ್ಲ ತುಂಬ ಹತ್ರದಿಂದ ನನ್ನ ಫ್ರೆಂಡ್ ಸರ್ಕಲಲ್ಲಿ, ನನ್ನ ಊರಲ್ಲಿ ನೋಡ್ತಿರೋರಿಗೆ ಗೊತ್ತಿರುತ್ತೆ. ಸೊ ಅವರೆಲ್ಲ ವಿಡಿಯೋ ನೋಡ್ತಿರ್ತಾರೆ. ನೋಡಿ ಸ್ನೇಹಿತರೆ, ನಂದೇನೂ ಇಲ್ಲ, ನಾನು ರಾಯರು ನಡೆಸ್ಕೊಂಡು ಹೋಗೋ ರೀತಿಯಲ್ಲಿ ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ನಾನು ಯಾವುದೇ ಥರದ್ದು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಏನೂ ಮಾಡಿಲ್ಲ. ರಾಯರು ಈ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದರೆ ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ನಾನು ನಂಬಿರೋದು ರಾಯರನ್ನು ಅಷ್ಟೇ. ಕೆಲಸ ಮಾಡ್ತೀನಿ, ದುಡಿತೀನಿ, ಕಣ್ಣಿ ಬೇಕಾದ ತಿಂತೀನಿ, ಏನು ಬೇಕು ಅದು ಮಾಡ್ತೀನಿ, ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ಇಷ್ಟು ಹೇಳಬಲ್ಲೆ ಸ್ನೇಹಿತರೆ.